ನೀಗಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಯುವಕರಿರಲಿ ಮಕ್ಕಳಿರಲಿ, ಗೃಹಿಣಿ ಇರಲಿ ಬಡವರಿರಲಿ ಅಂಗವಿಕಲರೇ ಇರಲಿ, ಸುಲಭವಾಗಿ ಮನೆಯಲ್ಲೇ ವಿದ್ಯೆ ಕಲಿಯಿರಿ. ಸಿದ್ಧವಿಹುದು ಜ್ಞಾನವಾಣಿ ನೆರವು ನೀಡಲು. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ. ಪ್ರಿಯ ವಿದ್ಯಾರ್ಥಿಗಳೇ, ಪತ್ರಿಕೋದ್ಯಮ ವೃತ್ತಿ ಕ್ಷೇತ್ರಕ್ಕೆ ನಿಮಗೆ ಸ್ವಾಗತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆಯುವ ಮೂಲಕ ಔಪಚಾರಿಕ ಪತ್ರಿಕೋದ್ಯಮ ಶಿಕ್ಷಣದೆಡೆಗೆ ನೀವು ಮನಸ್ಸು ಮಾಡಿರುವುದು ಸ್ವಾಗತಾರ್ಹ. ನಿಮ್ಮ ರೇಡಿಯೋ ಕಲಿಕಾ ಕಾರ್ಯಕ್ರಮದ ಮೊಟ್ಟ ಮೊದಲ ಕಾರ್ಯಕ್ರಮವಿದು. ಪತ್ರಿಕೋದ್ಯಮ ಕಾರ್ಯಕ್ರಮಕ್ಕೆ ಸ್ವಯಂ ಬೋಧನಾ ಸಾಮಗ್ರಿಗಳನ್ನು, ಪ್ರಸ್ತುತದಲ್ಲಿನ ವೃತ್ತಿ ಕ್ಷೇತ್ರ ಅಗತ್ಯತೆಗಳು ಹಾಗೂ ದೂರ ಶಿಕ್ಷಣ ವಿಧಾನದಲ್ಲಿನ ಶೈಕ್ಷಣಿಕ ಅಗತ್ಯತೆಗಳನ್ನು ಗಮನದಲ್ಲಿರಿಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ರೇಡಿಯೋ ಕಲಿಕಾ ಸಾಮಗ್ರಿಯ ಈ ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲಿ ಪತ್ರಿಕಾ ರಂಗದ ಸ್ವರೂಪ ಹಾಗೂ ಸಮೂಹ ಸಂವಹನ ಮಾಧ್ಯಮವಾಗಿ ಅದರ ಕಾರ್ಯಚಟುವಟಿಕೆಗಳನ್ನು ನಿಮಗೆ ಪರಿಚಯಿಸಲು ಪ್ರಯತ್ನಿಸಲಾಗಿದೆ. ಪತ್ರಿಕೋದ್ಯಮದ ಪ್ರಾಮುಖ್ಯತೆಯನ್ನು ಅರಿಯುವ ಮೂಲಕ ಆಧುನಿಕ ಸಮಾಜದಲ್ಲಿ ಅದರ ಪ್ರಾಮುಖ್ಯತೆ ಹಾಗೂ ಅದಕ್ಕಿರುವ ಸ್ಥಾನಮಾನದ ಬಗ್ಗೆ ನೀವು ತಿಳಿದುಕೊಳ್ಳಬಹುದು. ಸಮೂಹ ಮಾಧ್ಯಮಗಳಲ್ಲಿ ಅತ್ಯಂತ ಹಳೆಯದಾದುದೆಂದರೆ ಪತ್ರಿಕಾ ಮಾಧ್ಯಮ. 5 ಶತಮಾನಗಳಿಗೂ ಹೆಚ್ಚು ಕಾಲದಿಂದ ಅಸ್ತಿತ್ವದಲ್ಲಿರುವ ಈ ಮಾಧ್ಯಮಕ್ಕೆ ತನ್ನದೇ ಆದ ಮಹತ್ವಪೂರ್ಣ ಚರಿತ್ರೆ ಇದೆ. ಪ್ರಸ್ತುತದಲ್ಲಿ ತೀವ್ರಗತಿಯಲ್ಲಿ ಬದಲಾಗುತ್ತಿರುವ ತಾಂತ್ರಿಕತೆ, ಬಳಸಲ್ಪಡುತ್ತಿರುವ ಹೊಸ ತಂತ್ರಜ್ಞಾನಗಳು ಪತ್ರಿಕೋದ್ಯಮದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತಿವೆ. ಯಾವುದೇ ಪ್ರಜಾಪ್ರಭುತ್ವವಾದಿ ಸಮಾಜದಲ್ಲಿ ಪತ್ರಿಕೋದ್ಯಮ ಮಹತ್ವಪೂರ್ಣ ಕಾರ್ಯವನ್ನು ನಿರ್ವಹಿಸುತ್ತದೆ. ಪ್ರಜೆಗಳು ಮತ್ತು ಚುನಾಯಿತರಾಗಿ ಅಧಿಕಾರ ಹಿಡಿದ ಧೋರಣೆ ನಿರೂಪಕರ ನಡುವೆ, ಅಂದರೆ ಪಾಲಿಸಿ ಮೇಕರ್ಸ್ ನಡುವೆ ಮಹತ್ವದ ಕೊಂಡಿಯಾಗಿ ಪತ್ರಿಕೋದ್ಯಮ ತನ್ನ ಸೇವೆ ಸಲ್ಲಿಸುತ್ತದೆ. ಹಾಗೆಯೇ ಯಾವುದೇ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದ ನಾಗರಿಕನಿಗೆ ಪತ್ರಿಕೋದ್ಯಮದ ಪಾತ್ರ, ಅದರ ಶಕ್ತಿ ಸಾಮರ್ಥ್ಯಗಳು, ಪ್ರಯೋಜನ ಹಾಗೂ ಪ್ರಭಾವಗಳ ಸಂಪೂರ್ಣ ಅರಿವಿರಬೇಕಾದದ್ದು ಅತ್ಯಗತ್ಯ. ನಾನು ಈಗಾಗಲೇ ಹೇಳಿದಂತೆ ಪತ್ರಿಕಾ ರಂಗ ಅತ್ಯಂತ ಹಳೆಯದಾದ ಸಮೂಹ ಸಂವಹನ ಮಾಧ್ಯಮ. ಯಾವುದೇ ಪ್ರಜಾಪ್ರಭುತ್ವವಾದಿ ಸಮಾಜದಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಹಾಗೂ ಆಡಳಿತಾತ್ಮಕ ನೈತಿಕತೆಯನ್ನು ಎತ್ತಿ ಹಿಡಿಯಲು ಇರುವ ಪ್ರಭಾವಶಾಲಿ ಮಾಧ್ಯಮ. ಒಂದು ಪ್ರಜಾಪ್ರಭುತ್ವವಾದಿ ವ್ಯವಸ್ಥೆಯ ಸುಭದ್ರ ಅಡಿಪಾಯವೆಂದರೆ ನಿರಂತರ ಕಣ್ಗಾವಲು. ಹಾಗಾಗಿ ಪತ್ರಿಕೆಗಳು ಸಮಾಜದ ಆಗುಹೋಗುಗಳ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿರುವ ಒಂದು ರೀತಿಯ ಕಾವಲು ಭಟನಂತೆ ವರ್ತಿಸುತ್ತವೆ. ಮಾನವ ಜೀವಿಗಳ ಸ್ವಯಂ ಅಭಿವ್ಯಕ್ತಿ, ವಿಷಯಗಳ ಘಟನಾವಳಿಗಳ ಬಗೆಗಿನ ವಿವರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಸ್ವಭಾವ ಮತ್ತು ಅಂತಹ ವಿವರಗಳನ್ನು ತಿಳಿದುಕೊಳ್ಳುವ ಕುತೂಹಲದ ಗುಣದಿಂದಾಗಿ ಪತ್ರಿಕೋದ್ಯಮ ಹುಟ್ಟಿತೆನ್ನಬಹುದು. ಬಾನುಲಿ, ಟೆಲಿವಿಷನ್ ಮತ್ತು ಸಿನಿಮಾಗಳಂತಹ ಇತರ ಸಮೂಹ ಮಾಧ್ಯಮಗಳಂತೆ ಪತ್ರಿಕಾ ರಂಗ ಕೂಡ ಬೆಳವಣಿಗೆಯ ಹಲವಾರು ಹಂತಗಳನ್ನು ದಾಟಿ ಬಂದಿದೆ. ಮೊದಲ ಹಂತದಲ್ಲಿ ಪತ್ರಿಕೆಗಳು ಅಭಿವ್ಯಕ್ತಿಯ ವಾಹಕಗಳಾಗಿ, ಅದರಲ್ಲೂ ಸಾಹಿತ್ಯ ಹಾಗೂ ವೈಯಕ್ತಿಕ ಅನಿಸಿಕೆಗಳ ಮಾಧ್ಯಮವಾಗಿ ಹೊರಹೊಮ್ಮಿದವು. ಈ ಹಂತದಲ್ಲಿ ಪ್ರಕಟಿಸಲ್ಪಡುತ್ತಿದ್ದ ವಿಷಯಗಳು ನೇರವಾಗಿ ವ್ಯಕ್ತಿ ಅಥವಾ ಆತನ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದ್ದವು. ತಮ್ಮ ಬೆಳವಣಿಗೆಯ ಎರಡನೇ ಹಂತದಲ್ಲಿ ಪತ್ರಿಕೆಗಳು ಸಮೂಹ ಮಾಧ್ಯಮವಾಗಿ ಹೊರಹೊಮ್ಮಿ ಬಹುಸಂಖ್ಯೆಯಲ್ಲಿ ಜನರನ್ನು ತಲುಪಲು ಪ್ರಾರಂಭಿಸಿದವು. ಮೊದಲು ಪತ್ರಿಕೆಗಳನ್ನು ಹೊರತುಪಡಿಸಿದರೆ ಇನ್ಯಾವುದೇ ಸಮೂಹ ಮಾಧ್ಯಮಗಳು ಇರಲಿಲ್ಲ. ಉಳಿದ ಸಮೂಹ ಮಾಧ್ಯಮಗಳು 19ನೇ ಶತಮಾನದ ಕೊನೆಯ ವರ್ಷಗಳು ಹಾಗೂ 20ನೇ ಶತಮಾನದ ಪ್ರಾರಂಭದ ವರ್ಷಗಳಲ್ಲಿ ಅಡಿಯಿಡಲು ಪ್ರಾರಂಭಿಸಿದವು. ಪತ್ರಿಕಾ ರಂಗ ತನ್ನ ಬೆಳವಣಿಗೆಯ 3ನೇ ಹಂತದಲ್ಲಿ ವ್ಯಾಪಾರಿ ಗುಣಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಬಹುಬೇಗ ಒಂದು ವಾಣಿಜ್ಯ ಮಾಧ್ಯಮವಾಗಿ ಹೊರಹೊಮ್ಮಿತು. ಪ್ರಸ್ತುತದಲ್ಲಿ ಬೆಳವಣಿಗೆಯ 4ನೇ ಹಂತದಲ್ಲಿರುವ ಪತ್ರಿಕಾ ರಂಗ ನಿಧಾನವಾಗಿ ಒಡೆದು ಹೋಗಿರುವ ಗ್ರಾಹಕ ಸಮೂಹದ ಅಗತ್ಯತೆಗಳನ್ನು ಪೂರೈಸುವ ಪರಿಣಿತ ಮಾಧ್ಯಮವಾಗಿ ಹೊರಹೊಮ್ಮುತ್ತಿದೆ. ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವ ಅಂಶವೆಂದರೆ
ದಿನಪತ್ರಿಕೆಗಳು, ನಿಯತಕಾಲಿಕಗಳು ಹಾಗೂ ಇತರ ಎಲ್ಲ ಮುದ್ರಿತ ಪ್ರಕಟಣೆಗಳನ್ನು ನಾವು ಒಟ್ಟಾರೆಯಾಗಿ ಪತ್ರಿಕಾ ರಂಗ ಎಂದು ಗುರುತಿಸುತ್ತಿದ್ದೇವೆ. ಇತರ ಸಮೂಹ ಮಾಧ್ಯಮಗಳಿಗೆ ಹೋಲಿಸಿದರೆ ಪತ್ರಿಕಾ ರಂಗಕ್ಕೆ ಕೆಲ ನಿರ್ದಿಷ್ಟ ಅಂಶಗಳಲ್ಲಿ ಮೇಲುಗೈ ಸಾಧಿಸುವ ಅವಕಾಶಗಳು ಹಾಗೂ ಸಾಮರ್ಥ್ಯಗಳಿವೆ. ದಿನಪತ್ರಿಕೆ ಅಥವಾ ನಿಯತಕಾಲಿಕವೊಂದರ ಪುಟಗಳನ್ನು ನೋಡುತ್ತಿದ್ದಂತೆ ಓದುಗರು ಅದರಲ್ಲಿರುವ ವಸ್ತು ವಿಷಯಗಳನ್ನು ತಕ್ಷಣ ಗುರುತಿಸಿ ತಮ್ಮ ಸುತ್ತಲ ಪ್ರಪಂಚದಲ್ಲಿ ಏನಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಇದಕ್ಕಿರುವ ಪ್ರಮುಖ ಕಾರಣವೆಂದರೆ ಸುದ್ದಿ ಅಂಶಗಳ ಮೇಲೆ ಇತರ ಮಾಧ್ಯಮಗಳಿಗಿಂತ ಪತ್ರಿಕೆಗಳಿಗಿರುವ ಉತ್ತಮ ಹಿಡಿತ. ಓದುಗರು ತಮಗಿಷ್ಟವಾದ ಸುದ್ದಿಯನ್ನು ಆಯ್ಕೆ ಮಾಡುವ, ಅದರ ಜೊತೆಗೆ ತಮ್ಮದೇ ಆದ ವೇಗದಲ್ಲಿ ಅವುಗಳನ್ನು ಓದುವ ಅವಕಾಶ ಇಲ್ಲಿದೆ. ವಿಶೇಷವಾಗಿ ದಿನಪತ್ರಿಕೆಗಳು ಸಮಾಜದಲ್ಲಾಗುತ್ತಿರುವ ಬದಲಾವಣೆಗಳನ್ನು ಬಿಂಬಿಸುವುದರ ಮೂಲಕ ಅದರ ಸ್ವಾಸ್ಥ್ಯ ರಕ್ಷಣೆ ಹಾಗೂ ಶಕ್ತಿವರ್ಧನೆಗೆ ಕಾರಣವಾಗುತ್ತಿವೆ. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನು ಶಾಶ್ವತವಾಗಿ ದಾಖಲಿಸುವ ಕೆಲಸಗಳನ್ನು ದಿನಪತ್ರಿಕೆಗಳು ಮಾಡುತ್ತವೆ. ಮುಂದೆ ಅವಶ್ಯವೆನಿಸಿದಾಗ ಈ ವಿವರಗಳನ್ನು ಪಡೆಯುವುದು, ಪರಾಮರ್ಶಿಸುವುದು ಸಾಧ್ಯ. ಆದರೆ ಇದಕ್ಕೆ ಬೇಕಾಗುವ ಪ್ರಾಥಮಿಕ ಅವಶ್ಯಕತೆ ಎಂದರೆ ಓದುಗರಲ್ಲಿ ಸಾಕ್ಷರತೆ ಇರಬೇಕಾಗುತ್ತದೆ. ಬಹುತೇಕ ದಿನಪತ್ರಿಕೆ ಓದುಗರಲ್ಲಿ ಬಹಳ ಚಿಕ್ಕ ವಯಸ್ಸಿನಿಂದಲೇ ಓದುವ ಅಭ್ಯಾಸವಿರುವುದನ್ನು ಕೆಲವು ಅಧ್ಯಯನಗಳು ದೃಢಪಡಿಸಿವೆ. ಪರಿಪೂರ್ಣ ಓದುಗನೊಬ್ಬ ದಿನಪತ್ರಿಕೆಯೊಂದನ್ನು ಮಾಹಿತಿ ಹೊತ್ತು ತರುವ ಸ್ನೇಹಿತನೆಂದೇ ಭಾವಿಸುತ್ತಾನೆ. ವಾಸ್ತವವಾಗಿ ದೇಶವೊಂದರ ಅಭಿವೃದ್ಧಿ ಮಟ್ಟವನ್ನು ಪ್ರಚಲಿತ ದಿನಪತ್ರಿಕೆ ಪ್ರಸಾರ ಹಾಗೂ ಓದುಗ ಸಂಖ್ಯೆಯನ್ನು ಮಾನದಂಡವನ್ನಾಗಿಸಿಯೂ ಅಳೆಯಲಾಗುತ್ತದೆ. ಪ್ರಸ್ತುತದಲ್ಲಿ ದೇಶದ ಉದ್ದಗಲಕ್ಕೂ ಹರಡಿಕೊಂಡಿರುವ 52,000ಕ್ಕೂ ಹೆಚ್ಚು ಪತ್ರಿಕೆಗಳು ಪ್ರಕಟಗೊಳ್ಳುತ್ತಿದ್ದು, ದಿನ ಕಳೆದಂತೆ ಅವುಗಳ ಪ್ರಸಾರ ಸಂಖ್ಯೆಯೂ ವೃದ್ಧಿಸುತ್ತಿದೆ. ಇತರ ಸಮೂಹ ಸಂವಹನ ಮಾಧ್ಯಮಗಳಂತೆ ಪತ್ರಿಕಾ ರಂಗಕ್ಕೂ ಒಂದು ನಿರ್ದಿಷ್ಟ ಸಂರಚನೆ ಇದ್ದು, ಬಹಳ ಎಚ್ಚರಿಕೆಯಿಂದ ಯೋಜಿಸಿ ಅದನ್ನು ನಿರ್ವಹಿಸಲಾಗುತ್ತದೆ. ದಿನಪತ್ರಿಕೆಯೊಂದರ ಸಂಸ್ಥಾ ರಚನೆ ಹಾಗೂ ಅದರ ಕಾರ್ಯನಿರ್ವಹಣೆ ಅತ್ಯಂತ ಸಂಕೀರ್ಣ ಹಾಗೂ ಪರಿಣಿತಿ ಬಯಸುವ ಪ್ರಕ್ರಿಯೆ. ಯಾವುದೇ ದೊಡ್ಡ ದಿನಪತ್ರಿಕೆಯೊಂದರ ಕಚೇರಿಗೆ ದಿನದ 24 ತಾಸು 10 ಸುದ್ದಿ ಮೂಲಗಳಿಂದ ನೂರಾರು ಸುದ್ದಿ ವಿವರಗಳು, ಚಿತ್ರಗಳು ಮತ್ತಿತರ ಮಾಹಿತಿ ಹರಿದು ಬರುತ್ತಲೇ ಇರುತ್ತದೆ. ಸಾವಿರಾರು ಪದ ಸಮೂಹದಲ್ಲಿರುವ ಈ ಎಲ್ಲ ವಿಷಯಗಳನ್ನು ವಿಂಗಡಿಸಿ, ಆಯ್ಕೆ ಮಾಡಿ, ಪರೀಕ್ಷಿಸಿ, ಮೌಲ್ಯೀಕರಿಸಿ, ಸಂಪಾದಿಸಿ, ಪುನರ್ಬರವಣಿಗೆ ಮಾಡಿ, ಅಕ್ಷರ ಜೋಡಿಸಿ, ವಿನ್ಯಾಸ ಮಾಡಿ, ಪುಟ ರಚಿಸಿ, ಮುದ್ರಿಸಿ, ಓದುಗರಿಗೆ ವಿತರಿಸುವ ಈ ಎಲ್ಲ ಪ್ರಕ್ರಿಯೆಗಳು ದಿನದ 24 ತಾಸುಗಳೊಳಗೆ ಸಮರ್ಪಕವಾಗಿ ನಡೆಯಬೇಕೆನ್ನುವುದರ ವಿವರಣೆಯೇ ದಿನಪತ್ರಿಕೆಯೊಂದರ ಘಟಕದಲ್ಲಿ ಕಂಡುಬರುವ ಚಟುವಟಿಕೆ ಪ್ರಕ್ರಿಯೆಗಳನ್ನು ಪರಿಚಯಿಸುತ್ತದೆ. ದಿನಪತ್ರಿಕೆಯೊಂದಕ್ಕೆ ಪ್ರಾಥಮಿಕವೆನಿಸುವ ಆದರೆ ಅಷ್ಟೇ ಮಹತ್ವಪೂರ್ಣವಾದ ಅಗತ್ಯತೆ ಎಂದರೆ ಓದುಗರ ಗರಿಷ್ಠ ಮಟ್ಟದ ಗಮನ ಸೆಳೆಯುವುದು ಮತ್ತು ಯಾವುದೇ ತಪ್ಪು ಮಾಡದಂತೆ ಇದನ್ನು ದೀರ್ಘಾವಧಿಗೆ ಹಿಡಿದಿಡುವುದು. ಸುಲಲಿತ ಕಾರ್ಯಾಚರಣೆಗೆ ದಿನಪತ್ರಿಕೆಯೊಂದು 5 ಪ್ರಮುಖ ಕಾರ್ಯನಿರ್ವಾಹಕ ವಿಭಾಗಗಳನ್ನು ಹೊಂದಿರುತ್ತದೆ. ಅವುಗಳೆಂದರೆ ಸಂಪಾದಕೀಯ ವಿಭಾಗ, ಆಡಳಿತ ಮತ್ತು ನಿರ್ವಹಣಾ ವಿಭಾಗ, ವಾಣಿಜ್ಯ ವಿಭಾಗ, ಮಾಹಿತಿ ವಿಭಾಗ ಮತ್ತು ಉತ್ಪಾದನೆ ಹಾಗೂ ಪ್ರಸರಣ ವಿಭಾಗ. ದಿನಪತ್ರಿಕೆಯ ಪ್ರತಿಯೊಂದು ವಿಭಾಗವೂ ಬುದ್ಧಿವಂತ ಹಾಗೂ ಅಗತ್ಯ ಕುಶಲತೆ ಇರುವ ಸಿಬ್ಬಂದಿಯನ್ನು ಬಯಸುತ್ತದೆ. ದಿನಪತ್ರಿಕೆಯೊಂದನ್ನು ಪ್ರಕಟಿಸುವ, ಹೊರತರುವ ಪ್ರಕ್ರಿಯೆಯನ್ನು ಒಂದು ಕಲೆ, ಸೃಜನಾತ್ಮಕತೆ ಬಯಸುವ ಸಂವಹನ ವಿಜ್ಞಾನ ಹಾಗೂ ಪರಿಪೂರ್ಣ ವೃತ್ತಿ ಎಂಬಿತ್ಯಾದಿಯಾಗಿ ವರ್ಣಿಸಲಾಗುತ್ತದೆ. ಇತರ ವೃತ್ತಿಗಳಿಗೆ ಹೋಲಿಸಿದಾಗ ಪತ್ರಿಕೋದ್ಯಮ ವೃತ್ತಿ ಕ್ಷೇತ್ರ ಹೆಚ್ಚಿನ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಮುದ್ರಿತ ವಿಷಯಗಳಲ್ಲಿ ಓದುಗರು ಅಪಾರ ನಂಬಿಕೆ ಇಟ್ಟಿರುವ ಕಾರಣ ಉದ್ದಟತನ ಹಾಗೂ ಹೊಣೆಗೇಡಿತನಗಳಿಗೆ ಅವಕಾಶ ಇಲ್ಲವೇ ಇಲ್ಲ. ಒಂದು ಸಣ್ಣ ಗಾಳಿ ಸುದ್ದಿ ಜನಸಮುದಾಯವನ್ನು ಹೇಗೆ ಭಾವನಾತ್ಮಕವಾಗಿ ಉದ್ರೇಕಿಸಬಲ್ಲದು ಹಾಗೂ ಹಿಂಸೆಗೆ ಎಡೆಮಾಡಿ ಸಾಮಾಜಿಕ ಸೌಹಾರ್ದತೆಗೆ ಮಾರಕವಾಗಿ ಸಮಾಜ ವ್ಯವಸ್ಥೆಗೆ ಹಾನಿಯಾಗಬಹುದೆಂಬ ವಿಷಯ ಬಹುಮಟ್ಟಿಗೆ ನಿಮಗೆ ತಿಳಿದ ವಿಚಾರ. ಆದುದರಿಂದಲೇ ವಿವಾದಾತ್ಮಕ ಹಾಗೂ ಸೂಕ್ಷ್ಮವೆನಿಸುವ ಸುದ್ದಿಗಳನ್ನು ಪ್ರಕಟಿಸುವಾಗ ಪತ್ರಿಕೆಗಳು ಸ್ವಯಂ ನಿಯಂತ್ರಣವನ್ನು ಹೇರಿಕೊಳ್ಳುತ್ತವೆ. ಪತ್ರಿಕೆಗಳನ್ನು ಅವುಗಳು ಪ್ರಕಟಗೊಳ್ಳುವ ಸಮಯಾವಧಿಯ ಅಂತರ ಅಂದರೆ ಪೀರಿಯಾಡಿಸಿಟಿಯನ್ನಾಧರಿಸಿ ದಿನಪತ್ರಿಕೆಗಳು ಹಾಗೂ ನಿಯತಕಾಲಿಕಗಳೆಂದು ವರ್ಗೀಕರಿಸಲಾಗುತ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ವಾರದಲ್ಲಿ ಕನಿಷ್ಠ 4 ದಿನಗಳು ಪ್ರಕಟಗೊಳ್ಳುವ ಪತ್ರಿಕೆಗಳನ್ನು ದಿನಪತ್ರಿಕೆಗಳೆಂದು ಗುರುತಿಸಲಾಗುತ್ತದೆ. ವಾರದ ಸುದ್ದಿಪತ್ರಿಕೆಗಳು ಹಾಗೂ ಭಾನುವಾರದ ಪತ್ರಿಕೆಗಳ ಪರಿಕಲ್ಪನೆ ಭಾರತದಲ್ಲಿ ಅಷ್ಟೇನೂ ಜನಪ್ರಿಯವಾಗಿಲ್ಲ.
ನಿಯತಕಾಲಿಕಗಳನ್ನು ಪ್ರಕಟಗೊಳ್ಳುವ ಸಮಯಾವಧಿಯ ಅಂತರವನ್ನಾಧರಿಸಿ ವಾರಪತ್ರಿಕೆಗಳು, ಪಾಕ್ಷಿಕಗಳು, ಮಾಸಿಕಗಳು, ತ್ರೈಮಾಸಿಕಗಳು, ಅರ್ಧವಾರ್ಷಿಕಗಳು ಹಾಗೂ ವಾರ್ಷಿಕ ಪತ್ರಿಕೆಗಳೆಂದು ಗುರುತಿಸಲಾಗುತ್ತದೆ. 2 ವರ್ಷಗಳಿಗೊಮ್ಮೆ ಪ್ರಕಟಗೊಳ್ಳುವ ಕೆಲ ನಿಯತಕಾಲಿಕಗಳೂ ಭಾರತದಲ್ಲಿವೆ. ವಸ್ತು ವಿಷಯವನ್ನಾಧರಿಸಿದ ಇನ್ನೊಂದು ರೀತಿಯ ವರ್ಗೀಕರಣದಲ್ಲಿ ಪತ್ರಿಕೆಗಳನ್ನು ಸಾಮಾನ್ಯ ಆಸಕ್ತಿಯ ದಿನಪತ್ರಿಕೆಗಳು ಅಂದರೆ ಜನರಲ್ ನ್ಯೂಸ್ ಪೇಪರ್ಸ್, ನಿಯತಕಾಲಿಕಗಳು ಅಂದರೆ ಪೀರಿಯಾಡಿಕಲ್ಸ್ ಮತ್ತು ಸಾಂಸ್ಥಿಕ ಪ್ರಕಟಣೆಗಳು ಅಂದರೆ ಇನ್ಸ್ಟಿಟ್ಯೂಷನಲ್ ಪಬ್ಲಿಕೇಶನ್ಸ್ ಎಂದು ಗುರುತಿಸಲಾಗುತ್ತದೆ. ಸಾಮಾನ್ಯ ಆಸಕ್ತಿಯ ಪತ್ರಿಕೆಗಳು ಎಲ್ಲ ರೀತಿಯ ವಿಷಯಗಳನ್ನು ಒಳಗೊಂಡಿದ್ದು ಅವುಗಳು ಪ್ರಕಟಗೊಳ್ಳುವ ಸಮಯವನ್ನಾಧರಿಸಿ ಬೆಳಗಿನ ದಿನಪತ್ರಿಕೆಗಳು, ಮಧ್ಯಾಹ್ನದ ಪತ್ರಿಕೆಗಳು ಮತ್ತು ಸಂಜೆ ಪತ್ರಿಕೆಗಳೆಂದು ಗುರುತಿಸಲಾಗುತ್ತದೆ. ನಿಯತಕಾಲಿಕಗಳನ್ನು ಸಾಮಾನ್ಯ ಆಸಕ್ತಿಯ ನಿಯತಕಾಲಿಕಗಳು ಹಾಗೂ ವಿಶೇಷಾಸಕ್ತಿಯ ನಿಯತಕಾಲಿಕಗಳೆಂದು ವರ್ಗೀಕರಿಸಲಾಗುತ್ತದೆ. ಸಾಮಾನ್ಯ ಆಸಕ್ತಿಯ ನಿಯತಕಾಲಿಕಗಳು ಜನಸಾಮಾನ್ಯರಿಂದ ಓದಲ್ಪಟ್ಟರೆ, ವಿಶೇಷಾಸಕ್ತಿಯ ನಿಯತಕಾಲಿಕಗಳನ್ನು ಆ ನಿರ್ದಿಷ್ಟ ವಿಷಯ ಕ್ಷೇತ್ರದ ಜನರು ಅಥವಾ ಗುಂಪು ಮಾತ್ರ ಓದುತ್ತದೆ. ನಮ್ಮ ದೇಶದಲ್ಲಿ ಕಂಡುಬರುವ ನಿಯತಕಾಲಿಕಗಳ ವರ್ಗೀಕರಣವೆಂದರೆ ಸುದ್ದಿ ನಿಯತಕಾಲಿಕಗಳು, ಆರ್ಥಿಕ ನಿಯತಕಾಲಿಕಗಳು, ಕ್ರೀಡಾ ನಿಯತಕಾಲಿಕಗಳು, ಅಪರಾಧ ನಿಯತಕಾಲಿಕಗಳು, ಸಾಹಿತ್ಯ ನಿಯತಕಾಲಿಕಗಳು, ಕೃಷಿ ನಿಯತಕಾಲಿಕಗಳು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಯತಕಾಲಿಕಗಳು. ಈ ಪ್ರಮುಖ ವರ್ಗೀಕರಣದ ಜೊತೆಗೆ ಮಹಿಳಾ ಸಂಬಂಧಿ ವಿಷಯದ ನಿಯತಕಾಲಿಕಗಳು, ಆರೋಗ್ಯ ನಿಯತಕಾಲಿಕಗಳು, ರಾಜಕೀಯ ನಿಯತಕಾಲಿಕಗಳು ಇತ್ಯಾದಿಯಾಗಿಯೂ ಪತ್ರಿಕೆಗಳು ವರ್ಗೀಕರಿಸಲ್ಪಟ್ಟಿವೆ. ಆಧುನಿಕ ಪತ್ರಿಕೋದ್ಯಮಕ್ಕಿರುವ ಜವಾಬ್ದಾರಿ ಹಾಗೂ ಕಾರ್ಯಚಟುವಟಿಕೆಗಳು ಅಪಾರ. ದೇಶದಿಂದ ದೇಶಕ್ಕೆ, ಸಮಾಜದಿಂದ ಸಮಾಜಕ್ಕೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಕೆಲಮಟ್ಟಿಗೆ ಬದಲಾಗುವ ಅದರ ಕಾರ್ಯಚಟುವಟಿಕೆಗಳಲ್ಲಿ ಕೆಲವನ್ನು ಪ್ರಪಂಚದಾದ್ಯಂತ ಗುರುತಿಸಲಾಗಿದೆ. ಅವುಗಳೆಂದರೆ ಮಾಹಿತಿ ಪ್ರಸರಣೆ, ಶಿಕ್ಷಣ, ಮನರಂಜನೆ, ಸಂಸ್ಕೃತಿ ವಾಹನೆ, ಸಾಮಾಜಿಕ ಒಡನಾಟ ಮತ್ತು ಪ್ರೇರೇಪಣೆ ಹಾಗೂ ಒಗ್ಗೂಡಿಸುವಿಕೆ. ಮೊದಲಿಗೆ ಮಾಹಿತಿ ಪ್ರಸರಣೆಯ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋಣ. ಓದುಗರ ಆಸಕ್ತಿಗೆ ಅನುಗುಣವಾಗಿ ವಿವಿಧ ಮೂಲಗಳಿಂದ ಸುದ್ದಿಯನ್ನು ಪಡೆದು, ಆಯ್ಕೆ ಮಾಡಿ, ಸಂಪಾದಿಸಿ ಒಂದು ನಿರ್ದಿಷ್ಟ ರೂಪದಲ್ಲಿ ಅವುಗಳನ್ನು ನಿಯಮಿತವಾಗಿ ಸಮರ್ಪಿಸುವ ಕಾರ್ಯವನ್ನು ಪತ್ರಿಕೆಗಳು ಮಾಡುತ್ತವೆ. ಮಾಹಿತಿಯ ಕ್ರಮಬದ್ಧ ಕಲೆ ಹಾಕುವಿಕೆ ಹಾಗೂ ಸಮರ್ಪಣೆ ಅತ್ಯಂತ ಶ್ರಮದಾಯಕ ಕೆಲಸ. ಅತ್ಯಾಧುನಿಕವಾದ ಸಂವಹನ ತಂತ್ರಜ್ಞಾನದಿಂದಾಗಿ ಪ್ರಸ್ತುತ ಸನ್ನಿವೇಶದಲ್ಲಿ ಸುದ್ದಿ ಆಗುಹೋಗುಗಳು, ವಿಷಯಗಳು ಹಾಗೂ ಘಟನಾವಳಿಗಳು ಪ್ರಪಂಚದಾದ್ಯಂತ ಜನರನ್ನು ಕ್ಷಣಾರ್ಧದಲ್ಲಿ ತಲುಪುತ್ತವೆ. ಹಾಗಾಗಿ ಜನಸಮುದಾಯಕ್ಕೆ ತಮ್ಮ ಸುತ್ತಮುತ್ತ, ತಮ್ಮ ಪ್ರದೇಶದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ಏನಾಗುತ್ತಿದೆ ಎಂಬುದರ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಪ್ರತಿಯೊಂದು ಮಾಧ್ಯಮಕ್ಕೂ ತನ್ನದೇ ಆದ ಸಂರಚನೆ, ವಸ್ತು ವಿಷಯದ ಒತ್ತು ಇರುತ್ತದೆ. ಮಾಧ್ಯಮ ಗ್ರಾಹಕರು ಹಾಗೂ ಶ್ರೋತೃಗಣ ಕೂಡ ಸಮರ್ಪಿಸಲಾಗುವ ವಸ್ತು ವಿಷಯಕ್ಕೆ ಒಗ್ಗಿಕೊಂಡಿರುತ್ತದೆ. ಹಾಗಾಗಿ ಮಾಧ್ಯಮವೊಂದರ ಪ್ರಾಥಮಿಕ ಕಾರ್ಯಚಟುವಟಿಕೆಯಲ್ಲೇನಾದರೂ ವ್ಯತ್ಯಾಸವಾದರೆ ಅಂತಹ ಮಾಧ್ಯಮ ತನ್ನನ್ನು ತಾನು ಗುರುತಿಸಿಕೊಳ್ಳಲು ಹೆಣಗಾಡಬೇಕಾಗುತ್ತದೆ. ಪತ್ರಿಕಾರಂಗವೂ ಸೇರಿದಂತೆ ಎಲ್ಲ ಮಾಧ್ಯಮಗಳಿಗೂ ಒಮ್ಮೆಲೇ ನಿರ್ವಹಿಸಬೇಕಾದ ಅನೇಕ ಕಾರ್ಯಚಟುವಟಿಕೆಗಳಿರುತ್ತವೆ. ಅವುಗಳಲ್ಲಿ ಎದ್ದು ಕಾಣುವಂತಹದ್ದು ಮಾಹಿತಿ ಪ್ರಸರಣೆ. ದಿನಪತ್ರಿಕೆಯೊಂದನ್ನು ಗಮನಿಸಿದಾಗ ಒಟ್ಟಾರೆ ಸ್ಥಳದಲ್ಲಿ 60%ಕ್ಕಿಂತಲೂ ಹೆಚ್ಚು ಸ್ಥಳಾವಕಾಶವನ್ನು ಜಾಹೀರಾತುಗಳು ಆಕ್ರಮಿಸಿಕೊಂಡಿದ್ದರೂ ಮಾಹಿತಿ, ಮನರಂಜನೆ ನೀಡುವ ಅನೇಕ ವಸ್ತು ವಿಷಯಗಳು ಅದರಲ್ಲಿರುತ್ತವೆ. ಈ ವಸ್ತು ವಿಷಯಗಳು ಸಂಪಾದಕೀಯಗಳಾಗಿರಬಹುದು, ವಿಶೇಷ ಅಂಕಣಗಳಾಗಿರಬಹುದು, ನುಡಿಚಿತ್ರಗಳಾಗಿರಬಹುದು ಅಥವಾ ಮಾನವಾಸಕ್ತಿಯ ಬರಹಗಳಾಗಿರಬಹುದು. ಕೆಲವೊಮ್ಮೆ ಬರಹಗಳು ಭಾವಾತಿರೇಕದಿಂದ ಕೂಡಿರಬಹುದು. ಪ್ರತಿಯೊಂದು ಪತ್ರಿಕೆಯೂ ವಸ್ತು ವಿಷಯಗಳಲ್ಲಿ ಮತ್ತು ಅವುಗಳ ಸಮರ್ಪಣೆಯಲ್ಲಿ ಎಷ್ಟೇ ವೈವಿಧ್ಯತೆ ಇದ್ದರೂ ಅವುಗಳ ಕಾರ್ಯೋದ್ದೇಶ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ನೀಡುವುದು. ತನ್ನ ವರದಿಗಾರರು, ಬಾತ್ಮೀದಾರರು ನಿರಂತರವಾಗಿ ನೀಡುವ ಸುದ್ದಿ ಮಾಹಿತಿಗಳ ಜೊತೆಗೆ ಪತ್ರಿಕೆಗಳು ಸುದ್ದಿ ಸಂಸ್ಥೆಗಳಿಂದಲೂ ಸುದ್ದಿ ಬರಹಗಳನ್ನು, ಲೇಖನಗಳನ್ನು ನಿಯಮಿತವಾಗಿ ಪಡೆಯುತ್ತವೆ. ಸುದ್ದಿ ಸಂಸ್ಥೆಗಳು ದಿನಪತ್ರಿಕೆಗಳು, ಬಾನುಲಿ ಕೇಂದ್ರಗಳು, ಟಿವಿ ಕೇಂದ್ರಗಳು ಮುಂತಾದ ವೃತ್ತಿಪರ ಮಾಹಿತಿ ವಿತರಣಾ ವ್ಯವಸ್ಥೆಗಳಿಗೆ ಸುದ್ದಿ ಹಾಗೂ ಚಿತ್ರಗಳನ್ನು ನೀಡುವ ಮೂಲಕ ಪ್ರಚಲಿತ ವಿದ್ಯಮಾನಗಳು ಹಾಗೂ ಇತರ ಘಟನಾವಳಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಮಾರುವ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿರುತ್ತವೆ ಹಾಗೂ ಇತರ ಘಟನಾವಳಿಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಮಾರುವ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುತ್ತವೆ. ಸುದ್ದಿ ಹಾಗೂ ಮಾಹಿತಿಯನ್ನು ನೀಡುವಾಗ ಪತ್ರಿಕೆಗಳು ಸಾಧ್ಯವಾದಷ್ಟು ಮಟ್ಟಿಗೆ ವಸ್ತುನಿಷ್ಠವಾಗಿರಲು ಪ್ರಯತ್ನಿಸುತ್ತವೆ. ಓದುಗರು ತಮ್ಮ ಸುತ್ತಲ ಪ್ರದೇಶಗಳಲ್ಲಿ, ಸಮುದಾಯದಲ್ಲಿ ಹಾಗೂ ಪ್ರಪಂಚದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ, ಘಟಿಸುತ್ತಿರುವ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳಲು ಸದಾ ಕುತೂಹಲಿಗಳಾಗಿರುತ್ತಾರೆ.
ಆದರೆ ಓದುಗರು ಬಯಸುವ ವಿಷಯಗಳು ಅತಿಶಯೋಕ್ತಿಯಿಂದ ಕೂಡಿರದ ನಿಖರವಾದ ಮತ್ತು ಪೂರ್ವಾಗ್ರಹಗಳಿಂದ ಹೊರತಾದ ವಿಷಯಗಳಾಗಿರಬೇಕಾಗುತ್ತದೆ. ದಿನಪತ್ರಿಕೆಗಳಲ್ಲಿ ಸುದ್ದಿ ಮತ್ತು ಅನಿಸಿಕೆಗಳನ್ನು ಎರಡು ಪ್ರತ್ಯೇಕ ಅಂಶಗಳನ್ನಾಗಿ ಪರಿಗಣಿಸಲಾಗುತ್ತದೆ. ಲಂಡನ್ ಟೈಮ್ಸ್ ಪತ್ರಿಕೆಯ ಪ್ರಸಿದ್ಧ ಸಂಪಾದಕರಾಗಿದ್ದ ಹೆರಾಲ್ಡ್ ಇವಾನ್ಸ್ ಉವಾಚದಂತೆ, ವಾಸ್ತವಾಂಶಗಳು ಪವಿತ್ರವಾದಂತಹವು, ಆದರೆ ಟೀಕೆ ಸರ್ವಸ್ವತಂತ್ರ. ಪತ್ರಿಕೆಗಳಲ್ಲಿ ನಾವು ವಾಸ್ತವಾಂಶಗಳನ್ನು ಸುದ್ದಿ ರೂಪದಲ್ಲಿಯೂ ಟೀಕೆ ವ್ಯಾಖ್ಯಾನಗಳನ್ನು ಸಂಪಾದಕೀಯ ರೂಪದಲ್ಲಿಯೂ ಪಡೆದುಕೊಳ್ಳುತ್ತೇವೆ. ಹೊಸ ಮಾಹಿತಿ ತಂತ್ರಜ್ಞಾನಗಳು ವ್ಯಕ್ತಿಯೊಬ್ಬನಿಗೆ ಹಿಂದೆಂದೂ ಕಂಡರಿಯದ ಪ್ರಮಾಣದಲ್ಲಿ ಮಾಹಿತಿ ಪಡೆಯುವುದನ್ನು ಸಾಧ್ಯವಾಗಿಸಿವೆ. ಪ್ರಪಂಚದ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ಮಾಹಿತಿಯನ್ನು ಶಕ್ತಿ ಸಾಮರ್ಥ್ಯ ಅಧಿಕಾರವೆಂದು ಗುರುತಿಸಲಾಗುತ್ತದೆ. ಇಂದು ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕಗಳಿಲ್ಲದ ಪ್ರಪಂಚವನ್ನು ಊಹಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸಂಘರ್ಷಗಳು, ಪ್ರಕೃತಿ ವಿಕೋಪಗಳು, ಸಾಧನೆ, ಔದ್ಯಮಿಕ ಮಾಹಿತಿ, ಕ್ರೀಡಾ ಮಾಹಿತಿ, ಮನರಂಜನೆ ಮುಂತಾದವುಗಳು ಓದುಗರಲ್ಲಿ ಭಾವನಾಪೂರ್ಣ ಆಸಕ್ತಿಯನ್ನು ಮೂಡಿಸುತ್ತವೆ. ಹಾಗೆಯೇ ನೋವು, ರೋಗರುಜಿನ, ಧರ್ಮ, ಪ್ರೀತಿ, ಪ್ರೇಮ, ಜನಪ್ರಿಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಸುದ್ದಿಗಳು ಓದುಗರಲ್ಲಿ ಆಸಕ್ತಿ ಹುಟ್ಟಿಸುತ್ತವೆ. ಇದಕ್ಕೆಲ್ಲ ಕಾರಣ ಮಾನವ ಸಂಘಜೀವಿಯಾಗಿರುವುದು. ತನ್ನ ಹಾಗೂ ತನ್ನ ಸುತ್ತಲ ಪರಿಸರದ ಮೇಲೆ ಬೀರಬಹುದಾದ ಪರಿಣಾಮಗಳಿಗೆ ಸಂಬಂಧಿಸಿದ ಸುದ್ದಿಗಳೂ ಸಹ ಮಹತ್ವ ಪಡೆಯುತ್ತವೆ. ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಬಗ್ಗೆ, ತನ್ನ ಸುತ್ತಲ ಜನರ ಬಗ್ಗೆ ಪತ್ರಿಕೆಗಳಲ್ಲಿ ವಿವರಗಳು ಪ್ರಕಟವಾಗುವುದನ್ನು ಬಯಸುತ್ತಾನೆ. ಅಂತಹ ಧನಾತ್ಮಕ ವಿವರಗಳು ಬಂದಾಗ ಸಂಭ್ರಮಿಸುತ್ತಾನೆ. ಹಾಗೆಯೇ ಋಣಾತ್ಮಕ ಅಂಶಗಳನ್ನು ಮುಚ್ಚಿಡಲು ಬಯಸುತ್ತಾನೆ. ಅಂತಹ ವಿವರಗಳೇನಾದರೂ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಲ್ಲಿ ದುಃಖಿಸುತ್ತಾನೆ, ಚಿಂತೆಗೊಳಗಾಗುತ್ತಾನೆ. ಪತ್ರಿಕೆಗಳ ಎರಡನೇ ಮಹತ್ವಪೂರ್ಣ ಕಾರ್ಯಚಟುವಟಿಕೆ ಎಂದರೆ ಸಮೂಹಕ್ಕೆ ಶಿಕ್ಷಣ ನೀಡುವುದು. ಮಾಹಿತಿಯ ಲಭ್ಯತೆಯೇ ಜನರನ್ನು ಶಿಕ್ಷಿತರನ್ನಾಗಿ ಮಾಡುವ ಅವಕಾಶ ಕಲ್ಪಿಸುತ್ತದೆ. ಪ್ರಪಂಚದ ಆಗುಹೋಗುಗಳಿಗೆ ಸಂಬಂಧಿಸಿದ ಶೇಖರಣೆಗೊಳ್ಳುವ ವಿವರಗಳು ಜನರ ಜ್ಞಾನವನ್ನು ವೃದ್ಧಿಸುತ್ತವೆ. ಪ್ರಚಲಿತ ವಿದ್ಯಮಾನಗಳನ್ನು ಅರಿಯುವುದರಿಂದ ಹೊಸ ರೀತಿಯ ಸ್ವಯಂ ಸ್ಫೂರ್ತಿ, ನಂಬಿಕೆಗಳು, ಸ್ವಯಂ ಸಾಮರ್ಥ್ಯಗಳು ಜನರಲ್ಲಿ ಪ್ರಕಟಗೊಳ್ಳುತ್ತವೆ. ಪತ್ರಿಕಾ ರಂಗ ಶಿಕ್ಷಣದ ಔಪಚಾರಿಕ ಮಾಧ್ಯಮವಲ್ಲದಿದ್ದರೂ ಔಪಚಾರಿಕ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಿಗೆ ಪೂರಕವಾಗಿ ತನ್ನ ನೆರವು ಕಾಣಿಕೆಯನ್ನು ಸಲ್ಲಿಸುತ್ತದೆ. ಜ್ಞಾನದ ಹರಿವಿನ ಪ್ರಕ್ರಿಯೆ ಓದುಗರ ವಿಚಾರವಂತಿಕೆಯ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತದೆ. ಅದು ಆಧುನಿಕ ಜನಜೀವನಕ್ಕೆ ಅಗತ್ಯವಾದ ಕುಶಲತೆಯನ್ನು ಮೈಗೂಡಿಸಿಕೊಳ್ಳಲು ಹಾಗೂ ವೈಯಕ್ತಿಕ ಗುಣಗಳನ್ನು ರೂಢಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪತ್ರಿಕೆಗಳ ಮೂಲಕ ಪಡೆಯುವ ಅನೌಪಚಾರಿಕ ಶಿಕ್ಷಣ ಜನರು ಸಾರ್ವಜನಿಕ ಜನಜೀವನದಲ್ಲಿ ಭಾಗಿಯಾಗುವಂತೆ, ಸಂಘ ಸಂಸ್ಥೆ ಸಮುದಾಯಗಳಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸುತ್ತದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕುರಿತಂತೆ ನಡೆಯುವ ಯಾವುದೇ ಚರ್ಚೆ, ವಾಗ್ವಾದಗಳು ಉತ್ತಮ ಶಿಕ್ಷಣ ಹಾಗೂ ಜ್ಞಾನಾರ್ಜನೆಯ ಬುನಾದಿ ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಉತ್ತಮ ಶಿಕ್ಷಣ ಹಾಗೂ ಜ್ಞಾನಾರ್ಜನೆಗೆ ಸಾರ್ವಜನಿಕ ಹಿತ ಕಾಯುವ ಚರ್ಚೆಗಳಿಗೆ ಅವಕಾಶವನ್ನು ಕಲ್ಪಿಸುತ್ತದೆ ಎಂಬುದೂ ಸತ್ಯ. ಪತ್ರಿಕೆಗಳು ಈ ರೀತಿಯಾದ ಚರ್ಚೆಗಳಿಗೆ ತಮ್ಮ ಅಂಕಣಗಳಲ್ಲಿ ಅವಕಾಶ ನೀಡುವ ಮೂಲಕ ಬಡಜನರ ವಿಶ್ವವಿದ್ಯಾನಿಲಯಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಮೂರನೆಯ ಪ್ರಮುಖ ಕಾರ್ಯಚಟುವಟಿಕೆ ಎಂದರೆ ಮನರಂಜನೆ. ವಿದ್ಯುನ್ಮಾನ ಮಾಧ್ಯಮಗಳಿಗೆ ಹೋಲಿಸಿದಲ್ಲಿ ಪತ್ರಿಕೆಗಳಲ್ಲಿ ಮನರಂಜನಾ ಅಂಶ ಬಹುಮಟ್ಟಿಗೆ ಕಡಿಮೆ ಎನ್ನಬಹುದು. ಆದರೆ ಕಾಮಿಕ್ಸ್, ನುಡಿಚಿತ್ರಗಳು, ಸಾಹಸಭರಿತ ಕಥಾನಕಗಳು, ಚಿತ್ರಗಳು, ಕಾವ್ಯ, ಸಿನಿಮಾ ಸುದ್ದಿ, ಗಾಸಿಪ್, ಲಘು ಬರಹಗಳು ಓದುಗರನ್ನು ಕೊಂಚ ಮಟ್ಟಿಗೆ ರಂಜಿಸುತ್ತವೆ. ತೀವ್ರಾಸಕ್ತಿ ಮತ್ತು ಭಾವೋದ್ರೇಕಕಾರಿ ಸಮರ್ಪಣೆಗೆ ಒತ್ತು ನೀಡುವ ಕೆಲ ಪತ್ರಿಕೆಗಳನ್ನು ಬಿಟ್ಟರೆ ಉಳಿದಂತೆ ಪತ್ರಿಕೆಗಳು ಗಂಭೀರ ಸಮರ್ಪಣೆಯಿಂದ ದೂರ ಸರಿಯುವುದಿಲ್ಲ. ಗುಣಮಟ್ಟದ ಸುದ್ದಿ ಸಮರ್ಪಣೆಗೆ ಒತ್ತು ನೀಡುವ ಯಾವುದೇ ದಿನಪತ್ರಿಕೆ ಅಥವಾ ನಿಯತಕಾಲಿಕ ಅಸಭ್ಯವೆನಿಸುವ ಮನರಂಜನೆಯೆಡೆಗೆ ಅಡಿಯಿಡುವುದಿಲ್ಲ. ಗಾಳಿ ಸುದ್ದಿಗೆ ಮಹತ್ವ ನೀಡುವ ಬಹುತೇಕ ಪತ್ರಿಕೆಗಳ ವಸ್ತು ವಿಷಯಗಳು ಸಿನಿಮಾ ವ್ಯಕ್ತಿಗಳು ಹಾಗೂ ಸಿನಿಮಾ ಗಾಳಿ ಸುದ್ದಿಗೆ ಸಂಬಂಧಿಸಿರುವುದನ್ನು ಕಾಣಬಹುದು. ಪತ್ರಿಕೆಗಳ ನಾಲ್ಕನೆಯ ಪ್ರಮುಖ ಕಾರ್ಯಚಟುವಟಿಕೆ ಎಂದರೆ ಸಂಸ್ಕೃತಿ ವಾಹನೆ ಮತ್ತು ಸಾಮಾಜಿಕ ಒಡನಾಟ. ಪತ್ರಿಕೆಗಳು ಸಂಸ್ಕೃತಿಯ ವಾಹನೆಯ ಸಶಕ್ತ ಮಾಧ್ಯಮ. ಸಂಸ್ಕೃತಿಯಿಂದಲೂ ಸಾಕಷ್ಟು ಪ್ರಭಾವ ಹೊಂದುವ, ಹಾಗೆಯೇ ಸಂಸ್ಕೃತಿಯನ್ನು ತಮ್ಮ ಪ್ರಭಾವಕ್ಕೊಳಪಡಿಸುವ ಶಕ್ತಿಯಿರುವ ಪತ್ರಿಕೆಗಳು ಎಲ್ಲ ವಿಚಾರಗಳನ್ನೂ ತಮ್ಮೆಡೆಗೆ ಸೆಳೆದುಕೊಳ್ಳುತ್ತವೆ. ಒಂದೆಡೆ ಪತ್ರಿಕೆಗಳು ಓದುಗರ ವೈಯಕ್ತಿಕ ಅನುಭವ, ಕಲಿಕೆ ಹಾಗೂ ಜ್ಞಾನದೊಂದಿಗೆ ಗುರುತಿಸಿಕೊಂಡರೆ, ಇನ್ನೊಂದೆಡೆ ಅದು ಜನಸಮೂಹದ ಮತ್ತು ಸಮುದಾಯದ ಒಟ್ಟಾರೆ ಅನುಭವ, ಕಲೆ, ವಿಜ್ಞಾನಗಳಂತಹ ವಿಷಯಗಳಲ್ಲಿ ಕಂಡುಬಂದು ಆಯಾ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಚಿತ್ರಣವನ್ನು ನೀಡುತ್ತವೆ.
ಹೀಗೆ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡ ಎಲ್ಲ ಹಿಂದಿನ ಸಮಾಜಗಳು ಹಾಗೂ ಸಂಸ್ಕೃತಿಗಳು ಒಟ್ಟಾರೆಯಾಗಿ ಪ್ರದೇಶವೊಂದರ ಐತಿಹಾಸಿಕತೆಗೆ ಕಾರಣವಾಗುತ್ತವೆ. ಸಂಸ್ಕೃತಿ ವ್ಯಕ್ತಿಗಳಿಂದ, ಒಡನಾಡಿಗಳಿಂದ, ತಂದೆ ತಾಯಿಗಳಿಂದ, ಮಾಹಿತಿ ಪ್ರಸರಣೆ ಹಾಗೂ ಶಿಕ್ಷಣದ ಪ್ರಕ್ರಿಯೆಯಿಂದ ವಾಹನೆಗೊಳ್ಳುತ್ತದೆ. ಸಂಸ್ಕೃತಿಯ ವಾಹನೆ ನಿರಂತರವಾದದ್ದು. ಹೊಸ ಅನುಭವಗಳು, ಹೊಸ ಪ್ರಭಾವಗಳು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಬದಲಿಸುತ್ತಲೇ ಇರುತ್ತವೆ. ಈ ಪ್ರಕ್ರಿಯೆಯಲ್ಲಿ ಪತ್ರಿಕೆಗಳ ಪಾತ್ರ ಅತ್ಯಂತ ಗಮನಾರ್ಹವಾದುದು. ಮಗುವೊಂದು ಯಾವುದೇ ರೀತಿಯಿಂದಲೂ ಸಂಸ್ಕೃತಿಯನ್ನು ಹುಟ್ಟುತ್ತಲೇ ಪಡೆಯುವುದಿಲ್ಲವಾದರೂ ನಿಧಾನವಾಗಿ ಅದು ತನ್ನ ಪರಿಸರದಿಂದ ಪ್ರಭಾವಕ್ಕೊಳಗಾಗಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಳ್ಳುತ್ತದೆ. ಈ ಪ್ರಭಾವಕ್ಕೊಳಗಾಗುವ ಕ್ರಿಯೆ ನಿರಂತರವಾಗಿ ಸಾಗುತ್ತದೆ ಎನ್ನಬಹುದು. ಪತ್ರಿಕೆಗಳು ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸಲ್ಪಟ್ಟಾಗ ಅವು ಸಂಸ್ಕೃತಿ ವಾಹನೆಗೆ ಸಾಧನಗಳಾಗಿ ತಮ್ಮ ಪಾತ್ರ ನಿರ್ವಹಿಸುತ್ತವೆ. ಸಂಸ್ಕೃತಿ ವಾಹನೆ 2 ಹಂತಗಳಲ್ಲಾಗುತ್ತದೆ. ಮೊದಲನೆಯದು ಸಮಕಾಲೀನ ಸಾಂಸ್ಕೃತಿಕ ಪರಿಸರದಲ್ಲಾಗುವ ಬದಲಾವಣೆ. ಇಲ್ಲಿ ಪತ್ರಿಕೆಗಳು ಸಾಮಾಜಿಕ ಮೌಲ್ಯಗಳನ್ನು ಸ್ಥಿರೀಕರಿಸುತ್ತವೆ. ಅದೇ ಸಮಯದಲ್ಲಿ ಅವು ಬದಲಾವಣೆಯ ಬೀಜವನ್ನು ಬಿತ್ತುವಲ್ಲಿಯೂ ಮುಂಚೂಣಿಯಲ್ಲಿರುತ್ತವೆ. ದಿನಪತ್ರಿಕೆಯೊಂದರಲ್ಲಿ ಕಂಡುಬರುವ ಜಾಹೀರಾತುಗಳು ಸಮಕಾಲೀನ ಜೀವನ ಶೈಲಿಯನ್ನು, ಮೌಲ್ಯಗಳನ್ನು, ಸಾಮಾಜಿಕ ಅಭಿರುಚಿಗಳನ್ನು ಬಹುಮಟ್ಟಿಗೆ ಪ್ರತಿಫಲಿಸುತ್ತವೆ. ಎರಡನೆಯದು ಚಾರಿತ್ರಿಕ ಹಂತದಲ್ಲಾಗುವ ಸಂಸ್ಕೃತಿ ವಾಹನೆ. ಪತ್ರಿಕೆಗಳು ಸಮಾಜವೊಂದರ ಸಂಸ್ಕೃತಿಯ ಚಾರಿತ್ರಿಕ ಬೆಳವಣಿಗೆಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ಸಂಸ್ಕೃತಿಯ ಪರಿಕಲ್ಪನೆಗಳು ನಿಮಗೆ ಸ್ಪಷ್ಟವಾಗಿದ್ದ ಪಕ್ಷದಲ್ಲಿ ದಿನಪತ್ರಿಕೆಗಳು ಹಾಗೂ ನಿಯತಕಾಲಿಕಗಳ ಹಳೆಯ ಸಂಚಿಕೆಗಳನ್ನು ಇಂದಿನ ಸಂಚಿಕೆಗಳಿಗೆ ಹೋಲಿಸಿ ನೋಡಿ. ವಸ್ತು ವಿಷಯ, ಜಾಹೀರಾತು ಮುಂತಾದವುಗಳಲ್ಲಿನ ಸಮರ್ಪಣೆಯ ಬದಲಾವಣೆಯ ಪ್ರಕ್ರಿಯೆ ಹಾಗೂ ಪೀಳಿಗೆಯಿಂದ ಪೀಳಿಗೆಗೆ ಆಗುತ್ತಿರುವ ಸಂಸ್ಕೃತಿ ವಾಹನೆಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಪತ್ರಿಕೆಗಳ ಇನ್ನೊಂದು ಪ್ರಮುಖ ಕಾರ್ಯಚಟುವಟಿಕೆ ಎಂದರೆ ಪ್ರೇರೇಪಣೆ ಮತ್ತು ಒಗ್ಗೂಡಿಸುವಿಕೆ. ಮಾಹಿತಿ ರವಾನೆ, ಅನೌಪಚಾರಿಕ ಶಿಕ್ಷಣ, ಮನರಂಜನೆ, ಸಂಸ್ಕೃತಿ ವಾಹನೆ ಹಾಗೂ ಸಾಮಾಜಿಕ ಒಡನಾಟಗಳ ಕಾರ್ಯಚಟುವಟಿಕೆಗಳಂತೆಯೇ ಪತ್ರಿಕೆಗಳ ಪ್ರೇರೇಪಿಸುವ ಹಾಗೂ ಒಗ್ಗೂಡಿಸುವ ಕಾರ್ಯಚಟುವಟಿಕೆಯೂ ಕೂಡ ಅತ್ಯಂತ ಮಹತ್ವವುಳ್ಳದ್ದು. ಪ್ರೇರೇಪಣೆಯ ಅತ್ಯುತ್ತಮ ಉದಾಹರಣೆಗಳೆಂದರೆ ಪತ್ರಿಕಾ ಜಾಹೀರಾತುಗಳು. ಗ್ರಾಹಕರು ಯಾವುದೇ ಸೇವೆಯನ್ನು ಪಡೆದುಕೊಳ್ಳಲು ಅಥವಾ ಉತ್ಪನ್ನವೊಂದನ್ನು ಕೊಳ್ಳುವಂತೆ ಮಾಡಲು ಅವರನ್ನು ಪ್ರೇರೇಪಿಸಲೇಬೇಕಾಗುತ್ತದೆ. ಸಾರ್ವಜನಿಕ ಸಂಪರ್ಕ, ವಿಶೇಷ ಉತ್ತೇಜನ, ಪ್ರತಿಷ್ಠೆ ವೃದ್ಧಿ, ಸಾರ್ವಜನಿಕ ಅನಿಸಿಕೆಗಳ ನಿರ್ಮಾಣ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷ ಪ್ರೇರೇಪಣಾ ಯತ್ನಗಳ ಉದಾಹರಣೆಗಳು. ಪತ್ರಿಕೆಗಳಲ್ಲಿ ನಾವು ಕಾಣುವ ಸಂಪಾದಕರಿಗೆ ಪತ್ರಗಳು, ಸಂಪಾದಕೀಯಗಳು, ಅನಿಸಿಕೆ ಅಂಕಣಗಳು ಮುಂತಾದವುಗಳು ಪ್ರತ್ಯಕ್ಷ ಹಾಗೂ ನೇರ ಪ್ರೇರೇಪಣಾ ಯತ್ನಗಳಿಗೆ ಉದಾಹರಣೆಗಳು. ಹಾಗೆಯೇ ಸುದ್ದಿ ಕಾಲಂಗಳು, ವ್ಯಂಗ್ಯಚಿತ್ರಗಳು ಪರೋಕ್ಷವಾದ ಪ್ರೇರೇಪಣೆಗೆ ಓದುಗನನ್ನು ಒಳಪಡಿಸುತ್ತವೆ. ಪತ್ರಿಕೆಗಳ ಮುಖಾಂತರ ನಡೆಯುವ ರಾಜಕೀಯ ಪ್ರಚಾರಾಂದೋಲನಗಳು ಪ್ರೇರೇಪಿಸುವ ಯತ್ನಗಳಲ್ಲದೆ ಮತ್ತೇನಲ್ಲ. ಬಹುಮಟ್ಟಿಗೆ ಸರ್ಕಾರಿ ಸುದ್ದಿ, ಸಾರ್ವಜನಿಕ ಯೋಜನೆಗಳು, ಕಾರ್ಯಕ್ರಮಗಳು ಹಾಗೂ ಕ್ರಿಯಾತ್ಮಕ ಚಟುವಟಿಕೆಗಳ ಬಗೆಗಿನ ಯೋಜಿತ ಪ್ರಚಾರ ಅಂದರೆ ಪ್ರಾಪಗ್ಯಾಂಡ ಮಾತ್ರ. ಹಾಗೆಯೇ ಪತ್ರಿಕೆಗಳಲ್ಲಿ ಕಂಡುಬರುವ ಅನೇಕ ವಸ್ತು ವಿಷಯಗಳು ಸಾಮಾಜಿಕ ಮಹತ್ ಕಾರ್ಯಗಳಿಗೆ ಸಂಬಂಧಿಸಿದ ಜನಸಮುದಾಯಕ್ಕೆ ಪ್ರಯೋಜನಕಾರಿ ಎಂದು ಕಂಡುಬರುವ ಚಟುವಟಿಕೆಗಳಲ್ಲಿ ಓದುಗರು ಭಾಗಿಯಾಗುವಂತೆ ಪ್ರೇರೇಪಿಸುತ್ತವೆ. ಆದರೆ ಪತ್ರಿಕೆಗಳು ಪ್ರೇರೇಪಣೆ ಹಾಗೂ ಒಗ್ಗೂಡಿಸುವಿಕೆಯ ಕಾರ್ಯಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ ಜಾಹೀರಾತುದಾರರು ಇದಕ್ಕೆ ಒತ್ತಾಸೆ ನೀಡದಿರುವುದು. ಜಾಹೀರಾತಿನ ಆದಾಯವಿಲ್ಲದೆ ಯಾವುದೇ ಪತ್ರಿಕೆ ಅಥವಾ ನಿಯತಕಾಲಿಕ ಬದುಕುಳಿಯುವುದು ಸಾಧ್ಯವಿಲ್ಲ. ಆದುದರಿಂದ ಬಹುತೇಕ ಪ್ರೇರೇಪಣಾ ಕಾರ್ಯಗಳು ಪರೋಕ್ಷವಾಗಿರುತ್ತವೆ. ಬಹುಮಟ್ಟಿಗೆ ಪತ್ರಿಕೆಗಳ ಮಾಹಿತಿ ನೀಡುವ, ಶಿಕ್ಷಣ ನೀಡುವ, ಪ್ರೇರೇಪಿಸುವ ಕಾರ್ಯಗಳು ಒಂದಕ್ಕೊಂದು ಬೆರೆತು ಹೋಗುತ್ತವೆ. ಹೀಗಾಗಿ ಒಂದರಿಂದ ಇನ್ನೊಂದನ್ನು ಪ್ರತ್ಯೇಕಿಸುವುದು ಕೆಲವೊಮ್ಮೆ ಕಷ್ಟವಾಗುತ್ತದೆ. ಇಲ್ಲಿ ಪಟ್ಟಿ ಮಾಡಲಾದ ಕಾರ್ಯಚಟುವಟಿಕೆಗಳನ್ನು ಪತ್ರಿಕೆಗಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಿಭಾಯಿಸುತ್ತವೆ. ಮಹತ್ವದ ಕಾರ್ಯಚಟುವಟಿಕೆಯಾದ ಸಾಮಾಜಿಕ ಒಡನಾಟದ ಬಗ್ಗೆ ಮತ್ತಷ್ಟು ವಿವರಿಸುವುದು ಅಗತ್ಯ. ಪತ್ರಿಕೆಗಳ ಮತ್ತೊಂದು ಮಹೋನ್ನತ ಕಾರ್ಯ ಸಾಮಾಜಿಕ ಏಕತೆ. ಸಮಾನವಾದ ಜ್ಞಾನ ಪ್ರಸರಣೆಯ ಮೂಲಕ ಪತ್ರಿಕೆಗಳು ಜನರು ಒಗ್ಗೂಡಿ ಕಾರ್ಯನಿರ್ವಹಿಸಲು, ಸಮಾಜದ ಕ್ರಿಯಾಶೀಲ ಸದಸ್ಯರಾಗಲು ಸಾಧ್ಯ ಮಾಡುತ್ತವೆ. ಇದರಿಂದಾಗಿ ಸಾಮಾಜಿಕ ಒಡನಾಟ ಹೆಚ್ಚುವುದಲ್ಲದೆ ಸಮಾಜದ ಏಕತೆಗೂ ಇಂಬು ನೀಡುತ್ತದೆ. ಪತ್ರಿಕೆಗಳು ಸಮುದಾಯ ಸಂಬಂಧಿ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲು ಜನರಿಗೆ ವಿವರಗಳನ್ನು ನೀಡುವುದರೊಂದಿಗೆ ಸಾರ್ವಜನಿಕ ವಿಷಯಗಳ ಬಗೆಗಿನ ಚರ್ಚೆ ಹಾಗೂ ವಾಗ್ವಾದಗಳಿಗೂ ನಾಂದಿ ಹಾಡುತ್ತವೆ. ಉದಾಹರಣೆಗೆ,
ಕ್ರಿಕೆಟ್ನಲ್ಲಿಯ ಮ್ಯಾಚ್ ಫಿಕ್ಸಿಂಗ್ ಹಗರಣ, ಸಿಇಟಿ ಬಗೆಗಿನ ಸರ್ಕಾರಿ ಧೋರಣೆ, ಸರ್ಕಾರಿ ನೇಮಕಾತಿಗಳಲ್ಲಿನ ವಿಳಂಬ ಇತ್ಯಾದಿ. ಇಂತಹ ವಿಷಯಗಳು ಜನರಲ್ಲಿ ಆಸಕ್ತಿ ಮೂಡಿಸಿ ಬೇರೆ ಬೇರೆ ಸ್ತರಗಳಲ್ಲಿ ಚರ್ಚಿಸುವ, ಅನಿಸಿಕೆಗಳನ್ನು ಹೊರಗೆಡಹುವ ಅವಕಾಶವನ್ನು ಕಲ್ಪಿಸುತ್ತವೆ. ಪ್ರಪಂಚದ ಬೇರೆ ಬೇರೆ ಭಾಗದ ಜನರ ಜೀವನ ಶೈಲಿ, ಅನಿಸಿಕೆಗಳು ಹಾಗೂ ಆಶೋತ್ತರಗಳನ್ನು ಬಿಂಬಿಸುವುದರ ಮೂಲಕ ಪರಸ್ಪರ ಅರ್ಥ ಮಾಡಿಕೊಳ್ಳುವ, ಸಹಿಷ್ಣುಗಳಾಗುವಂತೆ ಪತ್ರಿಕೆಗಳು ಪ್ರೇರೇಪಿಸುತ್ತವೆ. ಈ ರೀತಿಯಾದ ಮಾಹಿತಿ ಹಾಗೂ ಸಂವಹನದ ಹರಿವಿನಿಂದಾಗಿ ಬೇರೆ ಬೇರೆ ಜನಸಮುದಾಯಗಳ ಮತ್ತು ಸಂಸ್ಕೃತಿಗಳ ಜಾಗತಿಕ ಏಕತೆಗೆ ಅವಕಾಶವಾಗುತ್ತದೆ. ಪತ್ರಿಕೆಗಳ ಎಲ್ಲ ಕಾರ್ಯಚಟುವಟಿಕೆಗಳು ಜನರ ವಸ್ತುರೂಪದ ಹಾಗೂ ವಸ್ತುರೂಪದಲ್ಲಿಲ್ಲದ ಅನೇಕ ಅಗತ್ಯತೆಗಳನ್ನು ಆಧರಿಸಿರುತ್ತದೆ. ಸ್ವಾತಂತ್ರ್ಯ, ಮುಕ್ತತೆ, ಮಾನವ ಘನತೆ, ಪ್ರತಿಷ್ಠೆಗಳು, ಪರಸ್ಪರ ಸಹಯೋಗ, ಬೆಂಬಲಗಳು, ಸ್ವಾವಲಂಬನೆ ಮತ್ತು ಸಾಮಾಜಿಕ ಬದಲಾವಣೆ ಹಾಗೂ ಆಧುನೀಕರಣದಲ್ಲಿ ಪಾಲ್ಗೊಳ್ಳುವಿಕೆ ಇವೆಲ್ಲವೂ ಪತ್ರಿಕೆಗಳಿಂದ ಉತ್ತೇಜಿಸಲ್ಪಡುತ್ತವೆ. ಭಾರತದಂತಹ ಪ್ರಜಾಪ್ರಭುತ್ವವಾದಿ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಅಧಿಕಾರ ಹಿಡಿದ ಜನರಿಗೆ ರಚನಾತ್ಮಕ ವಿರೋಧ ಪಕ್ಷವಾಗಿ ಪತ್ರಿಕೆಗಳು ತಮ್ಮ ಮಹತ್ತರ ಪಾತ್ರ ನಿರ್ವಹಿಸಿವೆ. ರಾಜಕೀಯ ವ್ಯವಸ್ಥೆ ಹಾಗೂ ನಡವಳಿಕೆ ಮತ್ತು ಒಟ್ಟಾರೆಯಾಗಿ ಸಮಾಜದ ಮೇಲೆ ಕಣ್ಗಾವಲಿದ್ದು ತನ್ನ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿವೆ. ಅಧಿಕಾರಸ್ಥರ ತಪ್ಪುಗಳನ್ನು ಎತ್ತಿ ಹಿಡಿಯುತ್ತಾ, ಸಾರ್ವಜನಿಕ ಜೀವನದಲ್ಲಿನ ಭ್ರಷ್ಟಾಚಾರಗಳು, ಹಗರಣಗಳನ್ನು ಬಯಲಿಗೆಳೆಯುತ್ತಾ ಒಂದು ನಂಬಿಕಾರ್ಹ ಅಂಶವಾಗಿ ಪತ್ರಿಕಾರಂಗ ಸಮರ್ಥವಾಗಿ ಗುರುತಿಸಿಕೊಂಡಿದೆ. ಭಾರತದಂತಹ ಸನ್ನಿವೇಶದಲ್ಲಿ ಪತ್ರಿಕೆಗಳು ಕೇವಲ ಟೀಕಾಕಾರರಾಗಿರದೆ ದೇಶದ ಪ್ರಗತಿಯಲ್ಲಿ ಸಹಯೋಗಕಾರಿಯಾಗಿರಬೇಕಾದದ್ದು ಅನಿವಾರ್ಯ. ರಾಷ್ಟ್ರ ಕಟ್ಟುವ ಯತ್ನಗಳು ಜನರನ್ನು ಪ್ರೇರೇಪಿಸುವ ಬೃಹತ್ ಕಾರ್ಯದ ಮೇಲೆ ನಿಂತಿರುವುದರಿಂದ ಪತ್ರಿಕೋದ್ಯಮದ ಕ್ರಿಯಾಶೀಲ ಭಾಗವಹಿಸುವಿಕೆ ಇಲ್ಲದೆ ಸಾಧನೆ ಸಾಧ್ಯವಿಲ್ಲ. ದೇಶ ಮತ್ತು ಪತ್ರಿಕೋದ್ಯಮ ವೃತ್ತಿಕ್ಷೇತ್ರ ಹೊಸ ಹೊಸ ತಂತ್ರಜ್ಞಾನದೆಡೆಗೆ ಅಡಿ ಇಡುತ್ತಿದ್ದಂತೆ ಪತ್ರಿಕೆಗಳ ಕಾರ್ಯಚಟುವಟಿಕೆಗಳೂ ಹೊಸದನ್ನು ನೀಡಲು ಮುಂದಾಗುತ್ತಿವೆ. ಉದಾಹರಣೆಗೆ ಹೇಳುವುದಾದರೆ, ಪತ್ರಿಕೋದ್ಯಮದ ಪ್ರಸ್ತುತ ಕಾರ್ಯಚಟುವಟಿಕೆಗಳು ಮಾಹಿತಿ ಮತ್ತು ಶಿಕ್ಷಣ ಎನ್ನಬಹುದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಮನರಂಜನೆಯ ಮೂಲಕ ಮಾಹಿತಿ ಮತ್ತು ಮನರಂಜನೆಯ ರೂಪದಲ್ಲಿ ಶಿಕ್ಷಣದ ಪರಿಕಲ್ಪನೆಗಳು ಪ್ರಸ್ತುತದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಗಳಿಸಿವೆ. ತಂತ್ರಜ್ಞಾನ ಮತ್ತು ಸಾಮಾಜಿಕ ಅಗತ್ಯತೆಗಳು ಕಾಲಕಾಲಕ್ಕೆ ಬದಲಾದಂತೆ ಪತ್ರಿಕೋದ್ಯಮದ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆ ಕಂಡುಬಂದರೂ ಪ್ರಮುಖ ಕಾರ್ಯೋದ್ದೇಶಗಳು ಹಾಗೂ ಜವಾಬ್ದಾರಿಗಳು ಬದಲಾಗದೆ ಎಲ್ಲ ಕಾಲದಲ್ಲಿಯೂ ಹಾಗೆಯೇ ಇರುತ್ತವೆ. ಗಗನದಿಂದ ಹರಿವುದಿಲೆಗೆ ಜ್ಞಾನವಾಣಿ, ಜ್ಞಾನದಾಹ ನೀಗಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಯುವಕರಿರಲಿ, ಮಕ್ಕಳಿರಲಿ, ಗೃಹಿಣಿ ಇರಲಿ, ಬಡವರಿರಲಿ, ಅಂಗವಿಕಲರೇ ಇರಲಿ, ಸುಲಭವಾಗಿ ಮನೆಯಲ್ಲೇ ವಿದ್ಯೆ ಕಲಿಯಿರಿ. ಸಿದ್ಧವಿಹುದು ಜ್ಞಾನವಾಣಿ ನೆರವು ನೀಡಲು. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ